Good morning, dear students. Myself, Dr. R.H. Pavitra, Department of Economics, Karnataka State Open University, Mysore. For the first time, I am meeting you all to teach this open elective of second semester. As you all know that you have studied Economic Policy of India since 1991 during your first semester. Welcome to the classes of second semester, that is Institutions for International Development. ನನ್ನ ವಿದ್ಯಾರ್ಥಿ ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ನೀವು ಎಕನಾಮಿಕ್ ಪಾಲಿಸಿ ಆಫ್ ಇಂಡಿಯಾ ಸಿನ್ಸ್ 1991 ಅಂತ ಅಧ್ಯಯನ ಮಾಡಿದ್ರಿ. ಸೆಕೆಂಡ್ ಸೆಮಿಸ್ಟರಿನ ಎಲ್ಲ ಓಪನ್ ಎಲೆಕ್ಟಿವ್ ಎಕನಾಮಿಕ್ಸನ್ನು ತೆಗೆದುಕೊಂಡಿರುವಂಥ ಓಪನ್ ಎಲೆಕ್ಟಿವ್ ಸ್ಟೂಡೆಂಟ್ಸಿಗೆ ಇನ್ಸ್ಟಿಟ್ಯೂಷನ್ಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಏನಿದು ಇನ್ಸ್ಟಿಟ್ಯೂಷನ್ಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ಅಭಿವೃದ್ಧಿಗಾಗಿ ಇರುವ ಸಂಸ್ಥೆಗಳು ಯಾವ್ಯಾವುದು? ಆದರೆ ಇದಕ್ಕೊಂದು ದೊಡ್ಡ ಇತಿಹಾಸವನ್ನೇ ನಾವು ನೋಡ್ತೇವೆ. WTO ಇಂದ ಹಿಡಿದು ಗ್ಯಾಟನ್ನು ಅಧ್ಯಯನ ಮಾಡಿ ಭಾರತದಲ್ಲಿ ಏನಾಯಿತು 1991ರಲ್ಲಿ ಅನ್ನೋದನ್ನು ನಾವು ನೋಡ್ತೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಆಲ್ ಟುಗೆದರ್ 8 ಯೂನಿಟ್ಸ್. ಈ 8 ಪಾಠಗಳನ್ನು ಯಾವ ರೀತಿ ವಿಂಗಡಣೆ ಮಾಡ್ತಾರೆ ಅಂತ ಹೇಳಿದ್ರೆ, 2 ಬ್ಲಾಕ್ ಆಗಿ ವಿಂಗಡಣೆ ಮಾಡ್ತಾರೆ. ಬ್ಲಾಕ್ 1ನಲ್ಲಿ 4 ಪಾಠ, ಬ್ಲಾಕ್ 2ನಲ್ಲಿ 2 ಪಾಠ. ಬ್ಲಾಕ್ 2ನಲ್ಲಿ 4 ಪಾಠ, ಒಟ್ಟು 8 ಪಾಠಗಳಿದೆ. ಹಾಗಾದರೆ ಏನಕ್ಕೆ 8 ಪಾಠ ಅಂದಾಗ, CBCS ಸ್ಕೀಮಲ್ಲಿ ಚಾಯ್ಸ್ ಬೇಸ್ ಕ್ರೆಡಿಟ್ ಸ್ಕೀಮ್ ಅಂತೀವಿ. ಯು ಹ್ಯಾವ್ 2 ಕ್ರೆಡಿಟ್ಸ್ ಫಾರ್ ಯುವರ್ ಓಪನ್ ಎಲೆಕ್ಟಿವ್. 2 ಕ್ರೆಡಿಟ್ಸನ್ನು ಓಪನ್ ಎಲೆಕ್ಟಿವ್ಗೆ ನಾವು ಸೀಮಿತಗೊಳಿಸಿದ್ದೇವೆ. 1 credit is equal to 4 units. Altogether 2 credits is equal to how many units? ನಿಮ್ಗೆ ಈಗಾಗಲೇ ಗೊತ್ತಾಯಿತು, 8 ಪಾಠ. ಸೊ 2 credits will always have 8 units. ಹಾಗಾಗಿ ನಿಮಗೆ ಈ ಇನ್ಸ್ಟಿಟ್ಯೂಷನ್ಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟಲ್ಲಿ ಈ 2 ಬ್ಲಾಕ್ ಏನಿದೆ, ಅದರಲ್ಲಿ ಮೊದಲನೇ ಬ್ಲಾಕೇ ನೀವು ಅಧ್ಯಯನ ಮಾಡುವಂಥದ್ದು ಗ್ಲೋಬಲೈಸೇಷನ್. ಅಷ್ಟೇ ಅಲ್ಲ, ಇದರ ಜೊತೆ ಮತ್ತೆ ಈ ಬ್ಲಾಕ್ನಲ್ಲಿ ಇರುವಂಥದ್ದು ಲೀಗಲ್ ಇಶ್ಯೂಸ್ ಆಫ್ ಬಿಸ್ನೆಸ್ ಬೋತ್ ಅಟ್ ನ್ಯಾಷನಲ್ ಆಸ್ ವೆಲ್ ಆಸ್ ಗ್ಲೋಬಲ್ ಲೆವೆಲ್. 3ನೇದು ಇಂಟರ್ನ್ಯಾಷನಲ್ ಟ್ರೇಡ್, 4ನೇದೇ ನಿಮ್ಮ WTO ಮತ್ತು ಗ್ಯಾಟ್. ಇಲ್ಲಿ ನೋಡಿ, ಎಳೆಯಾಗಿ ನಾವು ಹೇಳ್ಕೊಂಡು ಹೋದರೆ ಜಾಗತೀಕರಣ, ಅದಕ್ಕೆ ಇರುವಂಥ ಲೀಗಲ್ ಇಶ್ಯೂಸ್, ಕಾನೂನಾತ್ಮಕವಾಗಿರುವಂಥ ಸಮಸ್ಯೆಗಳು ಅಥವಾ ವಿಷಯವಾರು. 3ನೇದು ನಾವು ಹೇಳುವಂಥದ್ದೇ ಅಂತಾರಾಷ್ಟ್ರೀಯ ವ್ಯಾಪಾರ. 4ನೇದು WTO ಮತ್ತು ಗ್ಯಾಟ್ ಹೇಗೆ ಉಗಮ ಆಯಿತು, ಹೇಗೆ ಕರ್ತವ್ಯ ನಿರ್ವಹಿಸ್ತಿದೆ, ಅದರ ಪ್ರಾಮುಖ್ಯತೆಯನ್ನು ನಾವು ನೋಡಬೇಕು. ಮಕ್ಕಳ, ಈಗ ಗ್ಲೋಬಲೈಸೇಷನ್ ಅಂದರೆ ಏನು? ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗ್ಲೋಬಲೈಸೇಷನ್, ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಇವು 3 ಬಂದಿದ್ದು 1991ರಲ್ಲಿ ಭಾರತದ ನಾಡಿನಲ್ಲಿ ಬಹಳ ಪ್ರಚಾರಕ್ಕೆ ಬಂದಂಥ ಪರಿಕಲ್ಪನೆಗಳು. ಏನಿದು 3 ಅಂಶಗಳು? ಭಾರತ 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು PV ನರಸಿಂಹರಾವ್ರವರು ಪ್ರಧಾನಮಂತ್ರಿ, ಮನಮೋಹನ್ ಸಿಂಗ್ ರವರು ಹಣಕಾಸು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಭಾರತ ಇದನ್ನು ಒಪ್ಕೊಳ್ಳುತ್ತೆ. ಇದರ ಅಡಿಯಲ್ಲಿ ಬರೋದೇ LPG, ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ. ಬಂದು 30 ವರ್ಷ ಆದರೂ ಭಾರತಕ್ಕೆ ಜಾಗತೀಕರಣ ಬೇಕಿತ್ತಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ನಿಮ್ಮನ್ನು ಎಲ್ಲ ಕಾಡ್ತಾ ಇದೆ. ಎಸ್, ಡೋಂಟ್ ಯು ಫೀಲ್ ದ್ಯಾಟ್? Because we already accepted liberalization, privatization and globalization in the year 1991. Yet, India is thinking, why is there any need for India to accept globalization? ಹೌದು ಮಕ್ಕಳ, ನಮಗಿದು ಯಾಕೆ ಕಾಡ್ತಿತ್ತು ಅಂದರೆ, ಸರಿಯಾದ ಪರಿಪಕ್ವವನ್ನು ಮಾಡಿಕೊಳ್ಳದೆ ನಾವವತ್ತು ಜಾಗತೀಕರಣವನ್ನು ಎಲ್ಲೋ ಭಾರತ ಅಡಾಪ್ಟ್ ಮಾಡ್ಕೊಂಡು ಬಿಡ್ತೇನೋ ಅಂತ. ಆದರೆ ಜಾಗತೀಕರಣ ಇವತ್ತು ಏನಾಗಿದೆ, ಖಾಸಗೀಕರಣ ಏನಾಗಿದೆ ಅಂದರೆ ಭಾರತದಲ್ಲಿ ಮನೆ ಮಾತಾಗಿದೆ. ಯಾಕೆ ಅಂದರೆ ಎಲ್ಲ ಕ್ಷೇತ್ರ ಎಕ್ಸ್ಕ್ಲೂಡಿಂಗ್, ನಾನು ಇನ್ಕ್ಲೂಡಿಂಗ್ ಅಂತ ಪದ ಬಳಸ್ತಾ ಇಲ್ಲ, ಎಕ್ಸ್ಕ್ಲೂಡಿಂಗ್ ಇಂಡಿಯನ್ ಡಿಫೆನ್ಸನ್ನು ಹೊರತುಪಡಿಸಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಖಾಸಗೀಕರಣ ಇವತ್ತು ಪಾದಾರ್ಪಣೆಯನ್ನು ಮಾಡಿದೆ. ಅದರಲ್ಲಿ ಗೋರಖ್ಪುರ್ನಲ್ಲಿ ರೈಲ್ವೆ ಹಳಿಗಳನ್ನು ಒಂದು ಕ್ಲೀನ್ ಮಾಡಲಿಕ್ಕೆ ಮಾತ್ರ ಇವತ್ತು ಪ್ರೈವೇಟೈಸೇಷನ್ ಕೊಟ್ಟಿದ್ದಾರೆ ವಿನಃ, ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಇವತ್ತು ಸರ್ಕಾರಿ ವಲಯದಲ್ಲೇ ಇದೆ ಅನ್ನುವಂಥದ್ದು ನೋಡ್ತೀವಿ. ರೆಸ್ಟ್ ಆಫ್ ದಿ ಸೆಕ್ಟಾರ್ಸ್ ಹ್ಯಾವ್ ಬೀನ್ ಪ್ರೈವೇಟೈಸ್ಡ್. ಗ್ಲೋಬಲೈಸೇಷನ್ ಅಂತಂದರೆ ನಾವು ಯಾವಾಗಲೂ ಹೇಳ್ತೀವಿ, ಜಾಗತೀಕರಣ ಅಂದರೆ
ಪ್ರಪಂಚಕ್ಕೆ ಭಾರತದ ಎಲ್ಲ ದಿಕ್ಕುಗಳನ್ನು ತೆರೆದು ಬಿಡುವುದು ಮುಕ್ತವಾದ ವ್ಯಾಪಾರ, ಮುಕ್ತವಾದ ಸಂಚಾರ ಅಂತ ಹೇಳ್ತೀವಿ. ಮುಕ್ತ ವ್ಯಾಪಾರ, ಮುಕ್ತ ಸಂಚಾರ ಅಂದಾಗ ಏನು, ಯಾರಾದರೂ ಬೇಕಾದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ಬೋದಾ? ವೀಸಾ ಪಾಸ್ಪೋರ್ಟ್ ಬೇಡವಾ? ಯಾವುದೇ ನಿಯಂತ್ರಣ ಶಕ್ತಿಗಳು ಬೇಡವಾ ಅಂದಾಗ ಇದೆ. ಆದರೆ ಆ ನಿಯಂತ್ರಣವನ್ನು ಮಾಡಲಿಕ್ಕೆ ಒಂದಷ್ಟು ನಿರ್ಬಂಧನೆಗಳನ್ನು ಹೇರೋದು ಬಿಟ್ಟರೆ ಇನ್ಯಾವುದು ಹೆಚ್ಚಿನ ಪ್ರಮಾಣದ ಅಲ್ಲಿ ನಿರ್ಬಂಧನೆಗಳು ಇರೋದಿಲ್ಲ. ಹಾಗಾಗಿ ಜಾಗತೀಕರಣ ಅಂತ ಹೇಳಿದಾಗ, ಈ ಉದಾರೀಕರಣ ಅಂತ ಹೇಳಿದಾಗ ಭಾರತ 1991ರಲ್ಲಿ ಇದನ್ನು ಸ್ವೀಕರಿಸಿತು. ಹಾಗಾದರೆ ಇದನ್ನು ನಿಯಂತ್ರಣ ಮಾಡೋದು ಅಥವಾ ಜಾಗತೀಕರಣಕ್ಕೆ ಡ್ರೈವಿಂಗ್ ಫೋರ್ಸ್ ಅಂತ ಏನಿದೆ, ವಾಟ್ ಆರ್ ದಿ ಫೋರ್ಸಸ್ ದಟ್ ಆರ್ ಡ್ರೈವಿಂಗ್ ಟುವರ್ಡ್ಸ್ ಗ್ಲೋಬಲೈಸೇಷನ್, ಈ ಒಂದು ಜಾಗತೀಕರಣ ಅನ್ನೋದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ಯಾವ ಅಂಶಗಳು ಕಾರಣ ಆಯಿತು ಅಂದಾಗ, ಇಡೀ ಪ್ರಪಂಚಾದ್ಯಂತ ಹಲವಾರು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು, ಮಧ್ಯಮ ಆದಾಯದ ರಾಷ್ಟ್ರಗಳು, ಕಡಿಮೆ ಆದಾಯದ ರಾಷ್ಟ್ರಗಳು, ಆದಾಯದಲ್ಲಿ ಹೇಳೋದಾದರೆ ಹೆಚ್ಚು ಆದಾಯ, ಮಧ್ಯಮ ಆದಾಯ ಮತ್ತು ಕಡಿಮೆ ಆದಾಯ ಅಂತ ಹೇಳಿ ಬೈಫರ್ಕೇಷನ್ ಮಾಡ್ಕೊಳ್ತೀವಿ. ವಿ ಆಲ್ವೇಸ್ ಡಿವೈಡ್ ದಿ ಎಕಾನಮಿ ಇಂಟು ಹೈ ಇನ್ಕಮ್ ಕಂಟ್ರೀಸ್, ಮಿಡಲ್ ಇನ್ಕಮ್ ಕಂಟ್ರೀಸ್, ಲೋ ಇನ್ಕಮ್ ಕಂಟ್ರಿ ಗ್ರೂಪ್ಸ್. ಆ್ಯಸ್ ಯು ಆಲ್ ನೋ ದ್ಯಾಟ್ ಇಂಡಿಯಾ ಕಮ್ಸ್ ಅಂಡರ್ ದಿ ಮಿಡಲ್ ಇನ್ಕಮ್ ಕಂಟ್ರಿ ಗ್ರೂಪ್. ಅಂದರೆ ನಾವು ಈ ಕಡೆ ತೀರಾ ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಈ ಕಡೆ ಹೆಚ್ಚು ಅಂತಲೂ ಹೇಳೋಕ್ಕಾಗಲ್ಲ. ಮಧ್ಯಮ ಆದಾಯ ವರ್ಗಗಳಲ್ಲಿ ಭಾರತ ಇವತ್ತಿಗೂ ಇದೆ. ಇದನ್ನು ನೋಡಿದಾಗ ಏನೇನು ಫ್ಯಾಕ್ಟರ್ಸ್, ಏನೇನು ಅಂಶಗಳು ನಮಗೆ ಜಾಗತೀಕರಣವನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಒಪ್ಕೊಳ್ಳೋದಕ್ಕೆ ಪರಿಣಾಮವನ್ನು ಬೀರ್ತು? ವಾಟ್ ಆರ್ ದಿ ಫೋರ್ಸಸ್ ಡ್ರೈವನ್ ಫಾರ್ ದಿ ಆಕ್ಸೆಪ್ಟೆನ್ಸ್ ಆಫ್ ಗ್ಲೋಬಲೈಸೇಷನ್? ಇದನ್ನು ನಾವು ನೋಡಿದಾಗ ನಾನು ಹೇಳೋದಿಷ್ಟೇ, ಒಂದು ತಂತ್ರಜ್ಞಾನ, ಒಂದು ಬಂಡವಾಳದ ಹರಿವು, ನಮ್ಮಲ್ಲಿ ಇದ್ದಂಥ ಜನಸಂಖ್ಯೆ, ದಟ್ ಈಸ್ ದಿ ಪಾಪ್ಯುಲೇಷನ್, ಕ್ಯಾಪಿಟಲ್ ಫ್ಲೋ ಆ್ಯಂಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ಟೆಕ್ನಾಲಜಿ. ಹಾಗಾದರೆ ಏನು ಅಂದಾಗ, ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಜಾಗತೀಕರಣ ಅನ್ನೋ ಹೆಸರಲ್ಲಿ ಭಾರತದಂಥ ರಾಷ್ಟ್ರಗಳಿಗೆ ಪಾದಾರ್ಪಣೆಯನ್ನು ಮಾಡಿ ಮುಂದೆ ನುಗ್ಗಿ ನಮ್ಮ ರಾಷ್ಟ್ರಗಳಲ್ಲಿ ಏನು ಮಾಡ್ತಿತ್ತು, ಅತಿ ಕಡಿಮೆ ಬೆಲೆಗೆ ಅವರು ಉತ್ಪಾದನೆ ಮಾಡಿರುವ ಸರಕುಗಳನ್ನು ಡಂಪಿಂಗ್ ಅನ್ನೋ ಹೆಸರಲ್ಲಿ ಮಾರಾಟವನ್ನು ಮಾಡಲಿಕ್ಕೆ ಬಂದರು. ಆಗ ಭಾರತಕ್ಕೆ ವಿಧಿನೇ ಇಲ್ಲ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಚಾರ್ಲ್ಸ್ ಡಾರ್ವಿನ್ ಹೇಳಿರೋದು ಕೇಳಿದಿರಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ನಾವು ಜಾಗತೀಕರಣಕ್ಕೆ ಮೊರೆ ಹೋಗಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ಇರುವಂಥ ಒಂದಷ್ಟು ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ನಾವು ಕೂಡ ಪೈಪೋಟಿಯನ್ನು ಒಡ್ದೇ ಹೋದರೆ ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿ ತಂತ್ರಜ್ಞಾನವನ್ನು ಮುಂದುವರಿಸ್ಕೊಂಡು, ಪುಷ್ಟಿಗೊಳಿಸ್ಕೊಂಡು, ಬಂಡವಾಳವನ್ನು ಸದ್ಬಳಕೆ ಮಾಡಿಕೊಂಡು ಸರಕುಗಳನ್ನು ಉತ್ಪಾದನೆ ಮಾಡಿ ನಾವು ಕೇವಲ ಆಮದು ಮಾಡಿಕೊಂಡ್ರೆ ಬದುಕಕ್ಕಾಗಲ್ಲ, ರಫ್ತನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದು. 1980 ಅಂದರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಕಾನ್ಸೆಪ್ಟನ್ನು ಬಳಸ್ತಾ ಇದ್ರು. 80ರ ದಶಕದಲ್ಲಿ, ಇನ್ ದಿ ಇಯರ್ಸ್ ಆಫ್ 80s ದೇ ಯೂಸ್ ಟು ಯೂಸ್ two important aspects. One is the import substitution and export promotion. ಅದನ್ನು ರಫ್ತು ಅಥವಾ ರಫ್ತು ಉತ್ತೇಜನ, ಆಮದು ನಿಯಂತ್ರಣ, ಈ ಎರಡು ಪದ ಬಳಕೆ ಬಹಳಷ್ಟಿತ್ತು. ಅಂದರೆ ರಫ್ತನ್ನು ನಾವು ಉತ್ತೇಜನ ಮಾಡಬೇಕು, ಬೇರೆ ದೇಶಕ್ಕೆ ರಫ್ತು ಮಾಡಬೇಕು. ನಾವೇನು ಆಮದು ಮಾಡ್ಕೊಳ್ತಿದ್ದೀವಿ ಅದನ್ನು ತಗ್ಗಿಸ್ಬೇಕು, ಅದನ್ನು ಬದಲು ರಫ್ತು ಉತ್ತೇಜನ, ಆಮದು ನಿಯಂತ್ರಣ, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್, ಎಕ್ಸ್ಪೋರ್ಟ್ ಪ್ರಮೋಷನ್ ಅಂತ ಹೇಳ್ತೀವಿ. ಆದರೆ ಇವತ್ತು 2010 ಆದಮೇಲೆ ಅದನ್ನೇ ಓಲ್ಡ್ ವೈನ್ ಇನ್ ಅ ನ್ಯೂ ಬಾಟಲ್, ಹಳೆಯ ಮದ್ಯವನ್ನು ಹೊಸ ಒಂದು ಬಾಟಲಿಯಲ್ಲಿ ಹಾಕಿದಾಗೆ ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಬಂತು. ಅದು ಕೂಡ ಭಾರತದ ಒಳಭಾಗದಲ್ಲಿರುವ ಸಂಪನ್ಮೂಲಗಳನ್ನು ಸದ್ಬಳಸ್ಕೊಂಡು ಉತ್ಪಾದನೆ ಮಾಡಿ ದೇಶ ಮಾತ್ರ ಸ್ವಾವಲಂಬಿ ಅಲ್ಲ, ಬೇರೆ ದೇಶಕ್ಕೂ ಅದನ್ನು ರಫ್ತು ಮಾಡಿದಾಗ ಮಾತ್ರ ದೇಶ ಅಸ್ತಿತ್ವದಲ್ಲಿ ಇದ್ದು ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನು, ಆರ್ಥಿಕವಾಗಿ ಪ್ರಬಲ ಶಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಮೇಕ್ ಇನ್ ಇಂಡಿಯಾ ಬ್ಯಾನರ್ ಅಡಿಯಲ್ಲಿ ಹೇಳ್ತಾರೆ. ಇದೆಲ್ಲವನ್ನು ಭಾರತ ಪಾಲಿಸ್ತಾ ಇದೆ, ಹೌದು. ಆದರೆ ಇದಕ್ಕೆ ಕಾರಣವಾಗಿರುವಂಥದ್ದು ಗ್ಲೋಬಲೈಸೇಷನ್ ಅಥವಾ ಜಾಗತೀಕರಣವನ್ನು ಒಪ್ಕೊಳ್ಳಿಕ್ಕೆ ಕಾರಣ ಮಾಡಿದಂಥ ಒಂದು ಅಂಶಗಳು ಇದ್ದಂಥ ತಂತ್ರಜ್ಞಾನ, ಬಂಡವಾಳದ ಹರಿವು, ಜನಸಂಖ್ಯೆ, ವಿದೇಶದಲ್ಲಿ ಇದ್ದ ಪೈಪೋಟಿ, ವಿದೇಶದಿಂದ ನಮ್ಮ ದೇಶಕ್ಕೆ ಹರಿದು ಬರ್ತಿದ್ದಂಥ ಸರಕುಗಳು. ಇದನ್ನೆಲ್ಲ ನೋಡಿದಾಗ ಈ ಅಂಶಗಳಿಂದ ಭಾರತ ಜಾಗತೀಕರಣವನ್ನು ಒಪ್ಕೊಳ್ಬೇಕಾದಂಥ ಅಂಶ ಆಗಿದೆ. ಹಾಗೆ
ಇನ್ನು ಹಣಕಾಸು ಸಂಸ್ಥೆಗಳ ಅನಿಯಂತ್ರಣ ಮತ್ತು ಉದಾರೀಕರಣವು ಹಣಕಾಸು ಸಂಸ್ಥೆಗಳ ಏಕೀಕರಣಕ್ಕೆ ಕೂಡ ಇದು ದಾರಿ ಮಾಡಿಕೊಟ್ಟಂಗೆ ಆಗತ್ತೆ. ಇವತ್ತು ನಾವು IMF ಅಂತೀವಿ, IBRD ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಅದನ್ನು ಮತ್ತೊಂದು ಹೆಸರಲ್ಲಿ ಹೇಳೋದಾದರೆ ವಿಶ್ವ ಬ್ಯಾಂಕ್. ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿ ಇಯರ್ 1945 1945ರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಎರಡನೇ ಮಹಾಯುದ್ಧ ಆಗತ್ತೆ. ಎರಡನೇ ಮಹಾಯುದ್ಧ ಆದಾಗ ಅಲ್ಲಿ ಇಡೀ ಪ್ರಪಂಚದಲ್ಲಿ ಇರುವ ಎಲ್ಲ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಭಾರತ, ಎಲ್ಲ ರಾಷ್ಟ್ರಗಳು ಆರ್ಥಿಕವಾಗಿ ತತ್ತರಿಸಿ ಹೋಗಿತ್ತು. ಅಂಥ ರಾಷ್ಟ್ರಗಳನ್ನು ಮೇಲೆತ್ತಬೇಕು ಅಂತ ಹೇಳಿ ಬಂದಂಥದ್ದೇ ಇವೆರಡು ಸಂಸ್ಥೆ. ಹಣಕಾಸು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ IMF, ಇನ್ನೊಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಪುನರುಶ್ಚೇತನ ಬ್ಯಾಂಕ್ ಅನ್ನೋದೇನಿದೆ. ಈ ಎರಡೂ ಹಣಕಾಸು ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರ್ತವೆ. ಈ ಎರಡೂ ಸಂಸ್ಥೆಗಳು ಏನಕ್ಕೆ ಬರುತ್ತೆ ಅಂದರೆ ತತ್ತರಿಸಿ ಹೋಗಿದ್ದ ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನು ಕೊಟ್ಟು ಮೇಲ್ ಬರಬೇಕು. ಯಾಕೆಂದರೆ ವಿಶ್ವ ಬ್ಯಾಂಕಲ್ಲಿ ಎರಡು ಸೂಪರ್ ಪವರ್ ಬ್ಲಾಕ್ಸ್ ಇತ್ತು, ಒಂದು USA ಮತ್ತೊಂದು USSR ಅಂತ. ಈ ಎರಡಕ್ಕೂ ಸಪೋರ್ಟ್ ಮಾಡ್ತಿದ್ದ ಎಲ್ಲ ರಾಷ್ಟ್ರಗಳು ಕೂಡ ಏನಾಯಿತು, ಯುದ್ಧದಲ್ಲಿ ಭಾಗಿಯಾಗಬೇಕಿತ್ತು, ಪಾಲ್ಗೊಂಡ್ರು, ಹಲವಾರು ರೀತಿಯಲ್ಲಿ ಒಂದು ಸಮಸ್ಯೆಗೆ ಸಿಲುಕಿದ್ವು. ಆಗ ಆರ್ಥಿಕವಾಗಿ ಇವರಿಗೆ ನೆರವು ಮಾಡಬೇಕು ಅಂತ ಹೇಳಿ ಬಂದಂಥದ್ದೇ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಇದನ್ನೇ ಮುಖ್ಯವಾಗಿ ನೀವು ಈ ಪೇಪರ್ನಲ್ಲಿ ಇನ್ಸ್ಟಿಟ್ಯೂಷನ್ಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನೋದನ್ನು ನೀವು ಅಧ್ಯಯನ ಮಾಡ್ತೀರಾ. ಹಾಗಾದರೆ ಇನ್ನು ಈ ಪಾಠದಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ ಫಸ್ಟ್ ಯೂನಿಟಲ್ಲಿ ಆದಾಯದ ಅಸಮಾನತೆ ಅನ್ನೋದನ್ನು ಕೂಡ ಹೇಳ್ತೀವಿ. ಯಾಕೆ ಇದು ಆದಾಯದ ಅಸಮಾನತೆ ಬಂತು? ವೈ ದರ್ ಇಸ್ ಇನ್ಕಮ್ ಇನ್ಈಕ್ವಾಲಿಟೀಸ್? ಇಸ್ ದರ್ ಎನಿ ನೀಡ್ ಟು ಸ್ಟಡಿ ದಿಸ್ ಕಾನ್ಸೆಪ್ಟ್ ಹಿಯರ್? ಜಾಗತೀಕರಣ ಅಂತ ಮೇಡಮ್ ಹೇಳ್ತಾ ಇದ್ರು, ಆದರೆ ಆದಾಯದ ಅಸಮಾನತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದು. ಹೌದು, ನಾನು ಆಗಲೇ ಹೇಳಿದಾಗೆ ಆದಾಯದ ಅಸಮಾನತೆ ಅಂದಾಗ 3 ಅಂಶಗಳನ್ನು ನೀವು ಗಮನಿಸ್ತೀರಾ. ಒಂದು, ಕಡಿಮೆ ಆದಾಯದ ರಾಷ್ಟ್ರಗಳು, ಮಧ್ಯಮ ಆದಾಯದ ರಾಷ್ಟ್ರಗಳು, ಬಹಳ ಅತ್ಯುತ್ತಮ ಬೃಹತ್ ಆದಾಯ ದೊಡ್ಡ ಆದಾಯದ ರಾಷ್ಟ್ರಗಳು ಅಥವಾ ಹೆಚ್ಚಿನ ಆದಾಯದ ರಾಷ್ಟ್ರಗಳು. ಲೋ ಇನ್ಕಮ್ ಗ್ರೂಪ್ಸ್, ಮಿಡಲ್ ಇನ್ಕಮ್ ಕಂಟ್ರೀಸ್, ಹೈ ಇನ್ಕಮ್ ಕಂಟ್ರೀಸ್. ಹಾಗಾಗಿ ಆದಾಯದ ಅಸಮಾನತೆ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ ಆದಾಯದ ಅಸಮಾನತೆ ಇರುವಂಥ ಸಂದರ್ಭದಲ್ಲಿ ಹೇಗಿದೆ ಅಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಡೇಟಾನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2019 ಪ್ರಕಾರ ಲೋ ಇನ್ಕಮ್ ಕಂಟ್ರೀಸ್ ಅಂದರೆ ಕಡಿಮೆ ಆದಾಯವನ್ನು ಉಳ್ಳಂಥ ರಾಷ್ಟ್ರಗಳು ಯಾರಪ್ಪ ಅಂದರೆ, ಒಂದು ರಾಷ್ಟ್ರದಲ್ಲಿ $1,025 ಕಡಿಮೆ ಇದ್ದರೆ ಅಥವಾ ಮಧ್ಯಮ ಆದಾಯದ ರಾಷ್ಟ್ರಗಳು ಅಂತ ಹೇಳಿದರೆ $1,025ರಿಂದ $3,995 ಮಧ್ಯ ಇದ್ದರೆ, ಹೆಚ್ಚಿನ ಆದಾಯದ ರಾಷ್ಟ್ರಗಳು ಅಂತಂದರೆ ಈಗಾಗಲೇ ನಾನು ಲಿಮಿಟ್ ಹೇಳಿದೆ, $3,995ರಿಂದ $12,375 ಮಧ್ಯದಲ್ಲಿದ್ದರೆ ಅದನ್ನು ಹೆಚ್ಚಿನ ಆದಾಯದ ರಾಷ್ಟ್ರಗಳು ಅಂತ. ನಿಮ್ಗೆ ಈಗಾಗಲೇ ಮತ್ತೊಂದು ಸಲ ಹೇಳ್ತೀನಿ. 2019 ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಯಾವ ರಾಷ್ಟ್ರ $1,025ಗಿಂತ ಕಡಿಮೆ ಇದ್ದರೆ ಅದು ಕಡಿಮೆ ಆದಾಯದ ರಾಷ್ಟ್ರಗಳು, $1,095ರಿಂದ $3,000 ತನಕ ಇದ್ದರೆ ಅದು ಮಧ್ಯಮ ಆದಾಯದ ರಾಷ್ಟ್ರಗಳು, $3,900ಗಳಿಂದ $12,000 ತನಕ ಇದ್ದರೆ ಅದನ್ನು ಹೆಚ್ಚಿನ ಆದಾಯದ ರಾಷ್ಟ್ರಗಳು ಅಂತ ಹೇಳಿ ವಿಂಗಡಣೆಯನ್ನು ಮಾಡಿಕೊಂಡಿದ್ದಾರೆ. ಇದು ಆದಾಯದ ಅಸಮಾನತೆ. ಯಾಕೆ ಅಂದರೆ ಅತಿ ಹೆಚ್ಚು ಇರುವಂಥ ಆದಾಯ ಇರುವಂಥ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು, ಬಂಡವಾಳಶಾಹಿ ರಾಷ್ಟ್ರಗಳು, ಬಂಡವಾಳದ ಹರಿವನ್ನು ಇಟ್ಕೊಂಡು ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿ ಬಂಡವಾಳ ಸರಕನ್ನು ಉತ್ಪಾದನೆ ಮಾಡಿ ಅದನ್ನೇ ರಫ್ತು ಮಾಡಿ ಬಂಡವಾಳವನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳುವಂಥದ್ದೇ ಬೃಹತ್ ರಾಷ್ಟ್ರಗಳು ಅಥವಾ ಹೆಚ್ಚಿನ ಆದಾಯದ ರಾಷ್ಟ್ರಗಳು ಅಂತೀವಿ. ಹಾಗೆ ಕಡಿಮೆ ಆದಾಯ, ಮಧ್ಯಮ ಆದಾಯ ಅಂದಾಗ ಅಲ್ಲಿ ಜನಸಂಖ್ಯೆಯೇ ಅದಕ್ಕೆ ಮುಖ್ಯ ಆಸ್ತಿಯಾಗಿರುತ್ತೆ. ಅಂದರೆ ಅಲ್ಲಿ ಅನುಭೋಗಿ ಸರಕುಗಳನ್ನು ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಶ್ರಮಸಾಂದ್ರ ತಂತ್ರಜ್ಞಾನವನ್ನು ಬಳಸಿ ಶ್ರಮಸಾಂದ್ರ ಸರಕನ್ನು ಉತ್ಪಾದನೆ ಮಾಡುವಂಥದ್ದು. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ವಿಲ್ give a small information to you all regarding the income inequality, because no country in the world are equal in its income. Some countries will have more income, some countries will have less income.
The countries have been divided into three different categories as the low income countries, the middle income countries and the high income countries. The countries which is having the income to the tune of $3,000, I'm extremely sorry, the countries which is having the income to the tune of $1,095 are considered as the income as low income countries. If a country has its income between $1,000 to $3,900, it will be called as middle income countries. If a country is having its income between $3,900 to $12,000, such countries are called as the high income groups or high income countries. In this way, it has been divided into low, middle as well as high income countries. ಹಾಗೆ ನಾವು ನೋಡುವಂಥದ್ದು ಇಂಪ್ಯಾಕ್ಟ್ ಆನ್ ಲೇಬರ್ಸ್, ಹೇಗೆ ಇದು ಶ್ರಮಿಕರ ಮೇಲೆ ಪರಿಣಾಮವನ್ನು ಬೀರಿದೆ ಅನ್ನುವಂಥದ್ದು ನೋಡ್ತೀವಿ. ಸಮಟೈಮ್ಸ್ ವಿ ಸ್ಟಾರ್ಟೆಡ್ ಟು ಸಿ ಮೆನಿ ಡಿಕೇಡ್ಸ್ ಎಗೋ, ಗ್ಲೋಬಲೈಸೇಷನ್ ಇಸ್ ದಿ ಮೈಗ್ರೇಷನ್ ಆಫ್ ಲೇಬರರ್ಸ್. ನೋಡಿ, ಇವತ್ತು ಜಾಗತೀಕರಣ ಅಂತ ಹೇಳಿದಾಗ ಹೇಗೆ ಶ್ರಮಿಕರ ಮೇಲೆ ಇದು ಪರಿಣಾಮವನ್ನು ಬೀರಿದೆ ಅಂದರೆ, ನಾನು ಇಲ್ಲಿ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ, ಅದು ಪ್ರತಿಭಾ ಪಲಾಯನ. ವಾಟ್ ಈಸ್ ಇಟ್? ಬ್ರೈನ್ ಡ್ರೈನ್. ಹ್ಯಾವ್ ಯು ಹರ್ಡ್ ಆಫ್ ಇಟ್? ನೋಡಿ, ಒಂದು ದೇಶ ಒಂದು ಮಗುವಿನ ಶಿಕ್ಷಣದ ಮೇಲೆ ಎಷ್ಟೆಲ್ಲ ಖರ್ಚನ್ನು ಮಾಡುತ್ತೆ. ಅದು LKG ಕಿಂಡರ್ ಗಾರ್ಡನಿಂದ ಹಿಡಿದು ಪ್ರಾಥಮಿಕ ಶಿಕ್ಷಣವನ್ನು ಹಿಡಿದು ಹೈಸ್ಕೂಲ್ ಶಿಕ್ಷಣದ ತನಕ ಕಾಲೇಜ್ ಶಿಕ್ಷಣವನ್ನು, ಹೈಯರ್ ಎಜುಕೇಷನನ್ನು ನಮ್ಮ ಭೂಮಿಯಲ್ಲಿ ಮಾಡುತ್ತೆ, ನಮ್ಮ ದೇಶದಲ್ಲಿ ಮಾಡ್ತಾನೆ. ಆದರೆ ಓದಿದ ನಂತರ ತನ್ನ ದುಡಿಮೆಗೆ ಅಂತ ಹೋಗೋದು ಬೇರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಿಗೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಧ್ಯಯನ ಮಾಡಿ ದುಡಿಯೋದಕ್ಕೆ ಅಥವಾ ಸಂಪನ್ಮೂಲದ ಸದ್ಬಳಕೆಗೆ ಹೋಗೋದು, ಪ್ರತಿಭೆ ಪಲಾಯನ ಆಗುವಂಥದ್ದು ಈ ಒಂದು ಜಾಗತೀಕರಣದಲ್ಲಿ ಹೆಚ್ಚಾಯಿತು. ಯಾಕೆ ಅಂದರೆ, ಒಬ್ಬ ವ್ಯಕ್ತಿ ಅಥವಾ ಸರಕು ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಹೋಗುವಾಗ ಹೆಚ್ಚು ನಿರ್ಬಂಧನೆ ಇಲ್ಲ ಅಂದಾಗ ನಮ್ಮ ದೇಶದ ಯುವಕರು ಬೇರೆ ದೇಶಕ್ಕೆ ಹೋದಾಗ ಹೆಚ್ಚು ಆದಾಯ ಸಿಗತ್ತೆ ಅಂತ ಹೇಳಿ ನಮ್ಮ ದೇಶದ ರೂಪಾಯಿಯನ್ನು ಡಾಲರ್ಸ್ಗೆ ಕಂಪೇರ್ ಮಾಡಿದಾಗ ಆಬ್ವಿಯಸ್ ನಮ್ಮ ದೇಶದ ಆದಾಯ ಆ ದೇಶದ ಒಂದು ಡಾಲರ್ಸ್ ರೂಪದಲ್ಲಿ ಅವರಿಗೆ ವೇತನವಾಗಿ ಸಿಕ್ಕಿದಾಗ ನಮ್ಮ ದೇಶದ ಯುವಕರಿಗೆ ಅದು ಹೆಚ್ಚಿನ ಆದಾಯ ಅಂತಲೇ ಪರಿಣಮಿಸುತ್ತೆ. ಹಾಗಾಗಿ ವಿದೇಶಕ್ಕೆ ಹೋಗಿ ದುಡಿಮೆ ಮಾಡಬೇಕು ಅನ್ನುವಂಥದ್ದನ್ನು ಅಟ್ರ್ಯಾಕ್ಟ್ ಮಾಡಿದ್ದೇ ಈ ಒಂದು ಜಾಗತೀಕರಣ. 1991 ಆದಮೇಲೆ ಮನೆಗೂ ನನ್ನ ಮಗ ಎಲ್ಲಿ ಅಂದರೆ ಅಬ್ರಾಡಲ್ಲಿ ಕೆಲಸ ಮಾಡ್ತಾರೆ, ಫಾರಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಾಯ್ತಲ್ಲ. ಯಾಕೆ ಅಂತ ಹೇಳಿದಾಗ, ಒಂದು ಬೇರೆ ದೇಶದ ಕಂಪನಿಯ ಎಕ್ಸ್ಪೋಷರ್, ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಯಿತು. ಇದರಲ್ಲಿ ಒಂದು ದೇಶದಲ್ಲಿರುವಂಥ ಮಾಹಿತಿ ಮತ್ತೊಂದು ದೇಶಕ್ಕೆ ಬಹಳ ಸುಲಭವಾಗಿ ರವಾನಿಸ್ಬೋದು. ಅಲ್ಲಿ ಇರುವಂಥ ಉದ್ಯೋಗಾವಕಾಶಗಳು ನಮ್ಮ ಯುವಶಕ್ತಿಗೆ ಕಂಡುಬಂತು. ಅಲ್ಲಿ ಇರುವಂಥ ವೇತನಕ್ಕೂ ನಮ್ಮ ದೇಶದ ವೇತನಕ್ಕೂ ಕಂಪೇರ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಯಿತು. ಹಾಗಾಗಿ ಇಲ್ಲಿ ಶಿಕ್ಷಣವನ್ನು ಪಡೆದ ಮಗು ಬೇರೆ ರಾಷ್ಟ್ರದ ನೆಲೆಯಲ್ಲಿ ಹೋಗಿ ಅಲ್ಲಿ ದುಡಿಮೆಯನ್ನು ಮಾಡಿ ಆ ದೇಶದ ಅಭಿವೃದ್ಧಿಗೆ ಕಾರಣ ಆಗ್ತಿರುವುದೇ ಪ್ರತಿಭಾ ಪಲಾಯನ. ನಮ್ಮಲ್ಲಿ ಇರುವ ಪ್ರತಿಭೆ ಪಲಾಯನವಾಗಿ ಮತ್ತೊಂದು ರಾಷ್ಟ್ರದ ಸಂಪನ್ಮೂಲದ ವೃದ್ಧಿಗೆ ಕಾರಣ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಬ್ರೈನ್ ಡ್ರೈನ್. An individual or a scholar will get his education in one country and he will go and serve in other countries and he will contribute for the income generation or the GDP contribution of that particular nation. That is why there will be drain of the brain or the knowledge of one individual of one country to the other. He will be studying in a developing country. He will put his effort and tries to increase the level of GDP in other countries. This is how it had an impact on the labor by the influence of globalization. ಜಾಗತೀಕರಣದಿಂದ ಈ ರೀತಿ ಒಂದು ಪರಿಣಾಮ ಒಂದು ಶ್ರಮಿಕರ ಮೇಲೆ ಆಯಿತು, ಬ್ರೈನ್ ಡ್ರೈನ್ ಆಯಿತು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಅಷ್ಟೇ ಅಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ದಿ ಎಫೆಕ್ಟ್ ಆಫ್ ಗ್ಲೋಬಲೈಸೇಷನ್ ಈಸ್ ಆನ್ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ದಟ್ ಈಸ್ MNC. ಎಲ್ಲಿದ್ದಾರೆ ನಿಮ್ಮ ಮಕ್ಕಳು, ಯಾವ ಕೆಲಸದಲ್ಲಿದ್ದಾರೆ? MNCಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ಉಬ್ಬು ಏರಿಸುವಂಥದ್ದು ಪ್ರಸ್ತುತದಲ್ಲೂ ಇದೆ, ಪ್ರಚಲಿತದಲ್ಲೂ ಇದೆ. It is a scenario at present. If you say somebody working in MNCs, they look as if they are doing in a very great white collar job. Isn't it so? ಮಲ್ಟಿನ್ಯಾಷನಲ್ ಕಂಪನಿ, ಬಹುರಾಷ್ಟ್ರೀಯ ನಿಗಮಗಳು, ಬಹುರಾಷ್ಟ್ರೀಯ ಕಂಪನಿಗಳು. ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಹೇಳಿದ್ರೆ a company which will have its main office in one particular company, in one particular country,
ಆ್ಯಂಡ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಸಬ್ ಬ್ರಾಂಚಸ್. ಟೇಕ್ ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಬಂದಿದೆ ಅಂದರೆ ಅದು ಕೇಂದ್ರ ಕಚೇರಿಯನ್ನು ನಮ್ಮ ದೇಶದಲ್ಲೇ ಮಾಡಿ ಹಲವಾರು ಶಾಖೆಗಳನ್ನು ಮಾಡುವಂಥದ್ದು. ಅಮೇರಿಕಾದ ಯಾವುದೋ ಕಂಪನಿನೋ ಬ್ರಿಟನ್ನಿನ ಒಂದು ಕಂಪನಿ ಬಂದು ಇಲ್ಲೇ ನಮ್ಮಲ್ಲಿ ಇರುವಂಥ, ನೋಡಿ ಮಲ್ಟಿನ್ಯಾಷನಲ್ ಕಂಪನಿಯ ಉದ್ದೇಶ ಏನು ಗೊತ್ತಾ? ಕಾಸ್ಟ್ ಮಿನಿಮೈಸೇಷನ್ ಅನ್ನಲ್ಲ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಷ್ಟೆ, ಲಾಭ ಗರಿಷ್ಠತೆ. ಅದಕ್ಕೇನು ಮಾಡ್ತಾರೆ? ನಮ್ಮ ದೇಶ ಬಡ ರಾಷ್ಟ್ರ ಅಥವಾ ಕಡಿಮೆ ಆದಾಯ ಇರುವಂಥ ರಾಷ್ಟ್ರಗಳನ್ನು ಹುಡುಕೋತಾರೆ. ಒಂದು ಕಡೆ ಜನಸಂಖ್ಯೆ ಜಾಸ್ತಿ ಇರಬೇಕು ಅವರಿಗೆ, ಬಿಕಾಸ್ ಜನಸಂಖ್ಯೆಯಿಂದಾನೇ ಅವರ ಸರಕಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗೋದು. ಮೂರನೇದೇನು, ಎಲ್ಲಿ ಜನಸಂಖ್ಯೆ ಇರ್ತಾರೆ ಅಲ್ಲಿ ಉದ್ಯೋಗಕ್ಕೆ ಜನ ಮುಂದೆ ಬರ್ತಾ ಇರ್ತಾರೆ, ಆಗ ಅವ್ರಿಗೆ ಚೀಪ್ ಲೇಬರ್ ವರ್ಕೌಟ್ ಆಗುತ್ತೆ. ನಾಲ್ಕನೇದೇನು, ಇರುವಂಥ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡೋದಕ್ಕೆ ಇವ್ರ ಹತ್ರ ಬಂಡವಾಳ ಇರುತ್ತೆ, ಕ್ಯಾಪಿಟಲ್ ಇರುತ್ತೆ. ಅದರಿಂದ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅತಿ ಕಡಿಮೆ ವೆಚ್ಚದಲ್ಲಿ ಅವರೇನು ಮಾಡ್ತಾರೆ, ಉತ್ಪಾದನೆಯನ್ನು ಮಾಡ್ತಾರೆ. ಅದನ್ನು ಅಲ್ಲೇ ಮಾರಾಟ ಮಾಡಿ ಬಂದಂಥ ಲಾಭವನ್ನು ಅವರ ತಾಯ್ನಾಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮತ್ತೆ ಲಾಭಗರಿಷ್ಠತೆಗೆ ಹೂಡಿಕೆಯನ್ನು ಮಾಡ್ತಾರೆ. ಅದನ್ನು ತಗೊಂಡು ಅವರ ಹೋಮ್ಲ್ಯಾಂಡಿಗಾರು ಹೋಗ್ಬೋದು, ಇಲ್ಲ ಮತ್ತೊಂದು ರಾಷ್ಟ್ರದಲ್ಲಿ ಅವರು ಮತ್ತೊಂದು ಬಹು ರಾಷ್ಟ್ರೀಯ ಕಂಪನಿಗಳನ್ನು ತೆರಿಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಬರ್ತಾರೆ, ಯಾವುದೋ ಒಂದು ರಾಷ್ಟ್ರವನ್ನು ಹುಡುಕೊಳ್ತಾರೆ, ಅಲ್ಲಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಇರುವಂಥ ಚೀಪ್ ಲೇಬರನ್ನು ಬಳಸ್ಕೊಳ್ತಾರೆ, ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೋತಾರೆ, ಉತ್ಪಾದನೆ ಮಾಡಿ ಅಲ್ಲೇ ಇರುವಂಥ ಬೇಡಿಕೆಗೆ ಮಾರಾಟ ಮಾಡ್ತಾರೆ, ಲಾಭವನ್ನು ಕೊಂಡೊಯ್ತಾರೆ. ಮತ್ತೊಂದು ಕಡೆ ಅದನ್ನು ಮರುಸ್ಥಾಪನೆಯನ್ನು ಬೇರೆ ರಾಷ್ಟ್ರಗಳಲ್ಲಿ ಮಾಡುವಂಥ ಪ್ರವೃತ್ತಿ ಮಲ್ಟಿನ್ಯಾಷನಲ್ ಕಂಪನೀಸ್ದು. ಇದು ಕೂಡ ಹೆಚ್ಚಾಗಿ ಪಾದಾರ್ಪಣೆಯನ್ನು ಒಂದು ಜಾಗತೀಕರಣದ ಯುಗದಲ್ಲಿ ಈ ಮಲ್ಟಿನ್ಯಾಷನಲ್ ಕಂಪನಿ ಆಗ್ತಿದೆ. ಇಲ್ಲಿ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮೊರೇಷಿಯಸ್ ಅಂತ ಕೇಳಿರ್ಬೋದಲ್ಲ. ಹ್ಯಾವ್ ಯು ಹರ್ಡ್ ಆಫ್ ಮೊರೇಷಿಯಸ್? ಇಟ್ಸ್ ಅ ವೆರಿ ಸ್ಮಾಲ್ ಕಂಟ್ರಿ, ಕರ್ನಾಟಕಕ್ಕಿಂತ ಬಹಳ ಚಿಕ್ಕ ರಾಷ್ಟ್ರ. ಆ್ಯಂಡ್ ವೆನ್ ವಿ ಲುಕ್ ಇನ್ ಟು ದಿ ಡೇಟಾ ಆರ್ ದಿ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ, ಮೊರೇಷಿಯಸ್ನ ಆ ಪಟ್ಟಿಗಳಲ್ಲಿ ಅಮೇರಿಕಾಗಿಂತ ಫಸ್ಟ್ ಸ್ಥಾನದಲ್ಲಿರೋದನ್ನು ನೋಡ್ತೀವಿ. ಏನಪ್ಪ ಇದು, ಯಾವ ಸ್ಥಾನದಲ್ಲಿರ್ಬೋದು ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ. ಬಿಕಾಸ್ ಟೂರಿಸಮನ್ನು ಹೊರತುಪಟ್ಟರೆ ಅಲ್ಲಿ ಏನೂ ಇಲ್ಲ ಆ ರಾಷ್ಟ್ರದಲ್ಲಿ. ಏನಂದರೆ ಯಾವ ಉತ್ಪಾದನೆಯೂ ಇಲ್ಲ. ಟೂರಿಸಮ್ಮಿಂದಾನೇ ಮೊರೇಷಿಯಸ್ ಇವತ್ತು ಆದಾಯವನ್ನು ಗಳಿಸಿರೋದು. ಮೊರೇಷಿಯಸ್ ಇಸ್ ಅ ಕಂಟ್ರಿ ವಿಚ್ ಇಸ್ ಇನ್ ದಿ ಫಸ್ಟ್ ಲಿಸ್ಟ್ ಇನ್ ದಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ವಿದೇಶಿ ನೇರ ಹೂಡಿಕೆ ಮಾಡಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊರೇಷಿಯಸ್ ಭಾರತದಲ್ಲಿ ಮೊದಲ ಸ್ಥಾನ. ಅಲ್ಲಿಗೆ ಟೂರಿಸಮ್ ಅಥವಾ ಈ ಒಂದು ಪ್ರವಾಸೋದ್ಯಮ ಬಿಟ್ಟರೆ ಬೇರೆ ಯಾವ ಆದಾಯದ ಮೂಲವೂ ಕೂಡ ಇಲ್ಲ. ಆದರೆ ಇಲ್ಲಿ ಪ್ರವಾಸೋದ್ಯಮ ಅಂತ ಹೇಳಿ ಬಂದಾಗ ಅಲ್ಲಿ ಲಾಭ ಗಳಿಸ್ಕೊಂಡು ಬೇರೆ ದೇಶಕ್ಕೆ ಬಂದು ವಿದೇಶಿ ನೇರ ಹೂಡಿಕೆ ಮಾಡ್ತಿರೋ ಮೊದಲನೇ ಸ್ಥಾನ ಭಾರತದಲ್ಲಿರೋದೇ ಮೊರೇಷಿಯಸ್. ಅದನ್ನು ಯಾಕೆ ಹೇಳಿದ್ರೆ, ಮಲ್ಟಿನ್ಯಾಷನಲ್ ಕಂಪನೀಸು ಹೇಗೆ ಬಂದು ಬೇರೆ ಕಡೆ ಹೂಡಿಕೆಯನ್ನು ಮಾಡಿ ಉತ್ಪಾದನೆಯನ್ನು ಮಾಡಿ ತಮ್ಮ ಕಡೆಗೆ ಮಾರುಕಟ್ಟೆಯನ್ನು ಮಾಡಿಕೊಂಡು ಲಾಭಗರಿಷ್ಠತೆ ಮಾಡಿ ಹೂಡಿಕೆಯನ್ನು ಮರು ಹೂಡಿಕೆ ಬೇರೆ ರಾಷ್ಟ್ರಗಳಲ್ಲಿ ಮಾಡುವಂಥದ್ದು ಈ ಒಂದು ಜಾಗತೀಕರಣದ ಯುಗದಲ್ಲಿ ಹೆಚ್ಚಾಗಿದೆ ಅನ್ನೋದು ನೋಡ್ತೀವಿ. ಇನ್ ದಿ ಎರಾ ಆಫ್ ಗ್ಲೋಬಲೈಸೇಷನ್, ಲಾರ್ಜ್ ನಂಬರ್ ಆಫ್ ಮಲ್ಟಿನ್ಯಾಷನಲ್ ಕಂಪನೀಸ್ ಹ್ಯಾವ್ ಎಮರ್ಜ್ಡ್ ಇನ್ ಟು ಇಂಡಿಯಾ because these multinational company will have its own headquarter and it will start its branches in one of the developing countries, and it will make use of the cheap labor, it will make use of the available resources, produce the commodity for the existing demand of that particular country, and it will maximize the level of profit, and it will reinvest in other countries or it will take back the profit to its mother country. This is one of the things that is happening in the era of globalization. So what is the global business environment? It has increased the challenges because this global business environment ಅಥವಾ ಈ ಒಂದು ಜಾಗತಿಕ ವ್ಯಾಪಾರ ಪರಿಸರವನ್ನು ಯಾವ ರೀತಿ ನಿರ್ಮಾಣ ಮಾಡಿದೆ ಅಂದರೆ, ನಾನು ಆಗಲೇ ಹೇಳಿದೆ, ಒಂದು ಕಡೆ ಆದಾಯದ ಅಸಮಾನತೆ, ಬಡ ರಾಷ್ಟ್ರಗಳು ಬಡ ರಾಷ್ಟ್ರನೇ ಆಗ್ತಾ ಇದೆ, ಶ್ರೀಮಂತ ರಾಷ್ಟ್ರಗಳು ಶ್ರೀಮಂತರಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರತಿಭಾ ಪಲಾಯನ ಆಗ್ತಾ ಇದೆ, ಅಂದರೆ ಶ್ರಮಿಕರು ಬೇರೆ ರಾಷ್ಟ್ರಕ್ಕೆ ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಮಲ್ಟಿನ್ಯಾಷನಲ್ ಕಂಪನಿ ಅಂದರೆ ಬಹುರಾಷ್ಟ್ರೀಯ ನಿಗಮಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ. ಇದೆಲ್ಲದರಿಂದ ಏನಾಗ್ತಿದೆ ಅಂದರೆ ಆಂತರಿಕವಾಗಿ ಇರುವಂಥ ಸಣ್ಣ ಮತ್ತು ಮಧ್ಯಮ ಉದ್ಯಮದಾರರಿಗೆ ಒಂದು ಪೆಟ್ಟನ್ನು ನೀಡ್ತಾ ಇದೆ, ಪೈಪೋಟಿಯನ್ನು ನೀಡೋಕ್ಕಾಗ್ತಾ ಇಲ್ಲ. ಉತ್ತಮ ಉದಾಹರಣೆ ಅಂದರೆ ನಿಮ್ಮ ಏರಿಯಾನೇ ತಗೊಳ್ಳಿ. ಸಣ್ಣ ಸಣ್ಣ ಪೆಟ್ಟಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ರು.
ಬಟ್ ಈಗ ಒಂದು ಎಕ್ಸ್ಟೆನ್ಷನಿಗೆ ಒಂದು ಮಾಲ್ ಅಂತ ಬಂದರೆ, ಸೂಪರ್ ಮಾರ್ಕೆಟ್ ಅಂತ ಬಂದರೆ, ಆ ಚಿಕ್ಕ ಪಿಟಿ ಶಾಪ್ ಅವನ ಜೊತೆ ಹೇಗೆ ಪೈಪೋಟಿಯನ್ನು ಮಾಡಲಿಕ್ಕಾಗ್ತದೆ? This is one of the important challenge for the small and medium enterprises. This is the example of mall I gave, but this is what happening at each and every stages, my dear friends. ಒಂದು ಉತ್ಪಾದನಾ ಘಟಕ ಅಂದಾಗ ಹೀಗೆ ಒಂದು ಕೈಗಾರಿಕೆಯಲ್ಲೂ ಕೂಡ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹೇಗೆ ಬೃಹತ್ ಕೈಗಾರಿಕೆಗಳಿಗೆ ಪೈಪೋಟಿಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕೇವಲ ಮಾಲಿನ ಒಂದು ಉದಾಹರಣೆಯನ್ನು ಕೊಟ್ಟೆ ಅಷ್ಟೇ. ಇದೇ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಪೈಪೋಟಿ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ನಿನಗೆ ಎಫಿಷಿಯನ್ಸಿ ಇದೆಯಾ, ಗುಣಮಟ್ಟ ಹೆಚ್ಚಿದೆಯಾ, ಕ್ವಾಲಿಟಿ ಇದೆಯಾ, ಆಗ ಮಾತ್ರ ಇಲ್ಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಆಗುವಂಥ ಒಂದು ಜಾಗತಿಕ ಮಟ್ಟದ ವ್ಯಾಪಾರದ ಅಥವಾ ಒಂದು ಉದ್ಯಮ ಘಟಕದ ಒಂದು ಪರಿಸರವನ್ನು ಸೃಷ್ಟಿ ಮಾಡಿದಂಥದ್ದಾಗಿದೆ. ಇಟ್ ಹ್ಯಾಸ್ ಕ್ರಿಯೇಟೆಡ್ ಅ ಗ್ಲೋಬಲ್ ಎನ್ವೈರನ್ಮೆಂಟಲ್ ಸಿನಾರಿಯೋ ವೇರ್ ಇಟ್ ಲೀಡ್ಸ್ ಟು ದಿ ಸರ್ವೈವಲ್ ಆಫ್ ಫಿಟೆಸ್ಟ್ because it need to compete with the countries, compete with the other countries' entrepreneur. It need to compete with the other countries' companies. It need to compete with the other countries' industries. ಅಂದರೆ ಒಂದು ದೇಶ ಭಾರತದಲ್ಲಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಬೃಹತ್ ಕೈಗಾರಿಕೆಗಳು, ಅದು ವಿದೇಶಿ ಮಟ್ಟದ ತಂತ್ರಜ್ಞಾನ, ಹೆಚ್ಚು ಬಂಡವಾಳ ಇರೋ ರಾಷ್ಟ್ರಗಳನ್ನು ನಾವು ಪೈಪೋಟಿಯನ್ನು ಎದುರಿಸಬೇಕಾದಂಥ ಒಂದು ಪರಿಸರ ಸೃಷ್ಟಿಯಾಗಿದೆ ಅನ್ನೋದನ್ನು ನಾವು ನೋಡ್ತೇವೆ. ಹಾಗೆ ನ್ಯಾಷನಲ್ ಬಿಸ್ನೆಸ್ ಎನ್ವೈರ್ನ್ಮೆಂಟ್ ಅಂತ ಹೇಳ್ತೀವಿ. ಈ ರಾಷ್ಟ್ರ ಭಾಗದಲ್ಲಿ ಭಾರತದ ಆಂತರಿಕವಾಗಿ ವ್ಯಾಪಾರದ ಪರಿಸರಕ್ಕೆ ಮುಖ್ಯವಾಗಿ 5 ಅಂಶಗಳನ್ನು ಹೇಳ್ತೀವಿ. ಒಂದು, ಹ್ಯೂಮನ್ ರಿಸೋರ್ಸ್. There are 5 different elements in the business environment of India or any at the national level. One is the human resource. Second one is the value system. Third one is the vision and mission. Fourth one is labor union. Fifth one is the corporate culture. ಸೊ ಇಲ್ಲಿ ಯಾವುದೇ ಒಂದು ಉದ್ಯಮ ಉಗಮ ಆಗಬೇಕು ಅಥವಾ ಅಸ್ತಿತ್ವದಲ್ಲಿರಬೇಕು ಅಂದರೆ 5 ಅಂಶಗಳನ್ನು ನಾವು ಗಮನದಲ್ಲಿ ಇರಿಸ್ತೀವಿ. ಒಂದು, ಮಾನವ ಸಂಪನ್ಮೂಲ, ಅಲ್ಲಿ ಇರುವಂಥ ಮೌಲ್ಯ, ವ್ಯಾಲ್ಯೂ ಸಿಸ್ಟಮ್, ಮೌಲ್ಯದ ಪದ್ಧತಿ ಹೇಗಿದೆ ಅಂತ ಹೇಳ್ತೀವಿ. ಅಲ್ಲಿರುವಂತಹ ದೃಷ್ಟಿಕೋನ ಮತ್ತು ಅದರ ಒಂದು ಹಿತಾಸಕ್ತಿ. ಮತ್ತು ನೆಕ್ಸ್ಟ್ ಹೇಳುವಂಥದ್ದೇ ಅಲ್ಲಿರುವಂಥ ಶ್ರಮಿಕರ ಒಕ್ಕೂಟ ಹೇಗಿದೆ ಅನ್ನೋದು ನೋಡ್ತೀವಿ. ಲೇಬರ್ ಯೂನಿಯನ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಫೈಟ್ ಅಗೇನ್ಸ್ಟ್ ದಿ ಎಂಪ್ಲಾಯರ್ಸ್ ಆರ್ ದಿ ಆಂಟ್ರಪ್ರನ್ಯೂರ್ಸ್. ಆ್ಯಂಡ್ ದಿ ಕಲ್ಚರ್. ವಾಟ್ ಕಲ್ಚರ್? ದಿ ಕಾರ್ಪೊರೇಟಲ್ಲಿ ಅಥವಾ ಈ ಒಂದು ಕಾರ್ಪೊರೇಟ್ ಕಲ್ಚರ್ ಅನ್ನುವಂಥದ್ದು ಏನಿದೆ, ಈ 5 ಅಂಶಗಳನ್ನು ನಾವು ಹೇಳ್ತೀವಿ. ಈ ಒಂದು ಪಾಠ ಗ್ಲೋಬಲೈಸೇಷನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಪ್ರಶ್ನೆ ಹೇಗಿರುತ್ತೆ ಅಂದರೆ, ಖಂಡಿತವಾಗಲೂ ಯಾವ ಅಂಶ ಜಾಗತೀಕರಣಕ್ಕೆ ಕಾರಣವಾಗಿದೆ? ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಡ್ರೈವಿಂಗ್ ಗ್ಲೋಬಲೈಸೇಷನ್. ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಡ್ರೈವಿಂಗ್ ಗ್ಲೋಬಲೈಸೇಷನ್. ನಾನು ಆಗಲೇ ಹೇಳಿದಾಗೆ ಅಲ್ಲಿ ಏನಿತ್ತು, ಬಂಡವಾಳ, ತಂತ್ರಜ್ಞಾನ, ಜನಸಂಖ್ಯೆ, ಅದನ್ನು ನೀವು ಮುಖ್ಯವಾಗಿ ಹೇಳ್ತೀರಾ. ನೆಕ್ಸ್ಟ್, ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ದಿ ಇನ್ಕಮ್ ಇನ್ಇಕ್ವಾಲಿಟಿ. ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ದಿ ಇನ್ಕಮ್ ಇನ್ಇಕ್ವಾಲಿಟಿ. ಆದಾಯದ ಅಸಮಾನತೆಯನ್ನು ವಿಮರ್ಶಾತ್ಮಕವಾಗಿ ಮೌಲ್ಯೀಕರಿಸಿ. ಇವ್ಯಾಲ್ಯೂಯೇಟ್, ಅಲ್ಲಿ ನೀವು ನಾನು ಹೇಳಿದ ಅಂಶವನ್ನು ಬರೀಬೇಕಾಗುತ್ತೆ. ಈ ಜಾಗತೀಕರಣದಿಂದ ಬಡ ರಾಷ್ಟ್ರಗಳು ಬಡ ರಾಷ್ಟ್ರ ಆಗ್ತದೆ, ಶ್ರೀಮಂತ ರಾಷ್ಟ್ರಗಳು ಶ್ರೀಮಂತವಾಗ್ತಾ ಇದೆ. $1,000 ಕಡಿಮೆ ಇದ್ದರೆ ಅದನ್ನು ಕಡಿಮೆ ಆದಾಯದ ರಾಷ್ಟ್ರ. $1,000ದಿಂದ $3,900 ಇದ್ದರೆ ಅದು ಮಧ್ಯಮ ಆದಾಯ. $3,900ರಿಂದ $12,000 ಹೆಚ್ಚು ಆದಾಯದ ರಾಷ್ಟ್ರ ಅಂತ ಹೇಳಿ ಭಾಗವನ್ನು ಮಾಡಿ ಅದನ್ನು ವಿಮರ್ಶಾತ್ಮಕವಾಗಿ ನೀವು ವಿಶ್ಲೇಷಿಸಬೇಕಾಗತ್ತೆ. ಎಕ್ಸ್ಪ್ಲೇನ್ ದಿ ಇಂಪ್ಯಾಕ್ಟ್ ಆಫ್ ಲೇಬರ್. ಅಂದರೆ ಶ್ರಮಿಕರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ. ಎಕ್ಸ್ಪ್ಲೇನ್ ದಿ ಇಂಪ್ಯಾಕ್ಟ್ ಆಫ್ ಲೇಬರ್ ಅಂತ ಕರಿತೀರಾ. ಅದು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಗೊತ್ತು. ಪ್ರತಿಭಾ ಪಲಾಯನ ಆಗ್ತದೆ. ನಮ್ಮಲ್ಲಿ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಹೊರ ರಾಷ್ಟ್ರಕ್ಕೆ ಆದಾಯವಾಗ್ತಿರೋದನ್ನು ನೀವಲ್ಲಿ ಬರಿಬೇಕಾಗುತ್ತೆ. ಎಕ್ಸ್ಪ್ಲೇನ್ ದಿ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ಲೇಬರ್. ಶ್ರಮಿಕರ ಮೇಲೆ ಜಾಗತೀಕರಣ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ ಇದನ್ನು ಅಧ್ಯಯನ ಮಾಡಿ.